ಭರತವಂಶದಲ್ಲಿ ಶಂತನು ಎಂಬ ಪ್ರಸಿದ್ಧನಾದ ರಾಜನಿದ್ದನು. ಅವನು ಹಸ್ತಿನಾಪುರವನ್ನು ಆಳುತ್ತಿದ್ದನು. ಅವನಿಗೆ ತುಂಬ ಧೈರ್ಯ, ಬುದ್ಧಿವಂತಿಕೆ ಎಲ್ಲ ಇತ್ತು. ಅವನನ್ನು ಜನರು ತುಂಬ ಪ್ರೀತಿಸ್ತಿದ್ರು. ಹಾಗಾಗಿ ಅವನ ಥರನೇ ಧರ್ಮ ಮಾರ್ಗದಲ್ಲಿ ನಡೀತಿದ್ರು. ಅವನಿಗೆ ಬೇಟೆ ಆಡೋದು ಅಂದರೆ ತುಂಬ ಇಷ್ಟ. ಅವನು ಒಂದಿನ ಬೇಟೆ ಆಡೋಕ್ಕೆ ಅಂತ ಹೋಗಿದ್ದಾಗ ಗಂಗಾ ತೀರದಲ್ಲಿ ಅಲ್ಲಿ ತುಂಬ ಸುಂದರವಾದ ಒಂದು ಕನ್ಯೆಯನ್ನು ನೋಡಿದ. ಅವಳ ರೂಪಕ್ಕೆ ಆಕರ್ಷಿತನಾದ. ಅವಳು ಹಾಗೆ ಅವನನ್ನು ಮೆಚ್ಚಿಕೊಂಡಳು. ಒಬ್ಬರನ್ನೊಬ್ಬರು ನೋಡುತ್ತಾ ಅಲ್ಲೇ ಬಹಳ ಹೊತ್ತು ನಿಂತುಬಿಟ್ರು. ಶಂತನುವಿಗೆ ಅವಳನ್ನು ಮದುವೆ ಆಗಬೇಕು ಅಂತ ಆಸೆ ಆಯಿತು. ಅವಳ ಬಳಿ ಹೋಗಿ ಮೃದುವಾದ ಭಾಷೆಯಿಂದ ನೀನು ಯಾರು ಎಂದು ಕೇಳಿದ. ನೀನು ಯಾರಾದರೂ ಆಗಿರು, ನಿನ್ನನ್ನು ನಾನು ಮದುವೆಯಾಗಲು ಇಷ್ಟಪಡುತ್ತಿದ್ದೇನೆ ಅಂತ ಹೇಳ್ದ. ಆ ಸುಂದರಿ ಬೇರೆ ಯಾರೂ ಅಲ್ಲ, ಗಂಗಾದೇವತೆ. ಅವಳು ಅವನನ್ನು ಮದುವೆ ಆಗಲು ಒಪ್ಪಿದ್ಲು. ಆದರೆ ಒಂದು ನಿಬಂಧನೆಯನ್ನು ಹಾಕಲು. ಆಗಲಿ ಮಹಾರಾಜ, ನಿನ್ನ ರಾಣಿಯಾಗಲು ಒಪ್ಪುತ್ತೇನೆ. ಆದರೆ ಒಂದು ನಿಬಂಧನೆ. ನನ್ನ ಬಗ್ಗೆ ಏನು ಕೇಳಬಾರದು ಮತ್ತು ನಾನು ಮಾಡುವ ಯಾವ ಕೆಲಸಕ್ಕೂ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನೀನು ಅಡ್ಡಿ ಮಾಡಕೂಡದು. ಹೀಗಿರುವ ತನಕ ನಾನು ನಿನ್ನೊಡನೆ ಇರುತ್ತೇನೆ. ಅಡ್ಡಿ ಬಂದರೆ ಅಥವಾ ಆಕ್ಷೇಪಿಸಿದರೆ ತಕ್ಷಣ ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಅಂತ ಷರತ್ತು ಹಾಕಿದ್ಲು. ಶಂತನು ಅವಳ ಎಲ್ಲ ನಿಬಂಧನೆಗಳನ್ನು ಸಂತೋಷವಾಗಿ ಒಪ್ಕೊಂಡ. ಅವನ ಅರಮನೆಗೆ ಕರ್ಕೊಂಡು ಹೋಗಿ ಅವಳನ್ನು ಮದುವೆನೂ ಆದ. ಹಲವಾರು ವರ್ಷಗಳು ಹೀಗೆ ಅವರಿಬ್ಬರು ತುಂಬ ಸಂತೋಷವಾಗಿ ಕಳೀತಿದ್ರು. ಹೀಗೆ ಕಾಲ ಉರುಳುತ್ತಿದ್ದಂತೆ ಗಂಗೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಆ ಮಗು ದಿವ್ಯ ತೇಜಸ್ಸಿನಿಂದ ಕೂಡಿತ್ತು. ಆದರೆ ಆ ಮಗು ಹುಟ್ಟುತ್ತಿದ್ದ ಹಾಗೆ ಇದು ನಿನ್ನ ಒಳಿತಿಗಾಗಿ ಅಂತ ಶಂತನುವಿಗೆ ಹೇಳಿ ಆ ಮಗುವನ್ನು ನದಿಯಲ್ಲಿ ಮುಳುಗಿಸಿ ಬಿಡ್ತಾ ಇದ್ಲು. ಶಂತನುವಿಗೆ ಅದನ್ನು ನೋಡಿ ಬಹಳ ಸಂಕಟ ಆಯಿತು. ಆದರೆ ಅವಳು ಎಲ್ಲಿ ಅವನನ್ನು ಬಿಟ್ಟು ಹೋಗಿಬಿಡ್ತಾಳೋ ಅನ್ನೋ ಭಯಕ್ಕೆ ಅವನು ಸುಮ್ಮನಾಗಿಬಿಡ್ತಿದ್ದ. ಹೀಗೆ ಒಂದಾದ ಮೇಲೆ ಒಂದರಂತೆ ಅವಳಿಗೆ 7 ಗಂಡು ಮಕ್ಕಳಾದವು. ಆದರೆ ಆ 7 ಗಂಡು ಮಕ್ಕಳನ್ನು ಅವಳು ನದಿಗೆ ಎಸೆದು ಬಿಟ್ಟಿದ್ಲು. ಹೀಗೆ ಕಾಲ ಉರುಳ್ತಾ ಅವಳಿಗೆ 8ನೇ ಗಂಡು ಮಗುವೂ ಆಯಿತು. ಅದನ್ನೂ ಸಹ ನದಿಗೆ ಎಸೆಯೋಕ್ಕೆ ತಗೊಂಡು ಹೋಗುವಾಗ ಶಂತನುಗೆ ತಡಿಲಿಕ್ಕೆ ಆಗಲಿಲ್ಲ. ಶಂತನುವಿಗೆ ದುಃಖ ತಡೆಯೋಕ್ಕಾಗದೆ ಗಂಗೆಯನ್ನು ತಡೆದು ನಿಲ್ಲಿಸ್ದ. ತಡೆ ರಾಕ್ಷಸಿ, ಯಾರು ನೀನು? ಯಾಕಿಂತಹ ಕ್ರೂರ ಕಾರ್ಯವನ್ನು ಮಾಡ್ತಿದ್ದೀಯಾ? ದಯವಿಟ್ಟು ಈ ಮಗುವನ್ನಾದರೂ ಉಳಿಸು ಎಂದು ಅಡ್ಡ ಬಂದ. ಆಗ ಗಂಗೆ, ಸರಿ ರಾಜ, ನಿನ್ನ ಆಸೆಯಂತೆ ಈ ಮಗುವನ್ನು ನಾನು ಸಾಯಿಸಲ್ಲ, ನಿನಗೋಸ್ಕರ ಉಳಿಸ್ತೀನಿ. ಆದರೆ ನಮ್ಮ ನಿಬಂಧನೆಯಂತೆ ನೀನು ನಾನು ಮಾಡಿರುವ ಕೆಲಸಕ್ಕೆ ತಡೆ ಮಾಡಿದ್ಯಾ, ಹಾಗಾಗಿ ನಾನು ಇನ್ನು ಮುಂದೆ ನಿನ್ನ ಜೊತೆ ಇರೋಕ್ಕಾಗಲ್ಲ ಅಂತ ಹೇಳಿಬಿಟ್ಲು. ದೇವತೆಗಳ ಕಾರ್ಯಕ್ಕಾಗಿ ನಾನು ನಿನ್ನನ್ನು ಮದುವೆ ಆಗಿದ್ದೆ. ನಮ್ಮಿಬ್ಬರಿಗೆ ಹುಟ್ಟಿದ ಎಲ್ಲ ಮಕ್ಕಳು ಬೇರೆ ಯಾರೂ ಆಗಿರಲಿಲ್ಲ, ಅಷ್ಟವಸುಗಳು. ನಾನು ಮಾತ್ರ ಅವರ ತಾಯಿ ಆಗಬಹುದಾಗಿತ್ತು. ಅವರೆಲ್ಲ ವಸಿಷ್ಠರ ಶಾಪದಿಂದ ಮಾನವ ಜನ್ಮ ಪಡೆದಿದ್ರು. ನಾನು ಅವರಿಗೆ ಮಾತು ಕೊಟ್ಟಿದ್ದಂತೆ ಹುಟ್ಟುತ್ತಿದ್ದ ಹಾಗೆ ಅವರನ್ನು ಮನುಷ್ಯ ಜನ್ಮದಿಂದ ಬಿಡುಗಡೆ ಮಾಡಿದೆ. ನೀನು ಅವರಿಗೆ ತಂದೆಯಾಗುವ ಭಾಗ್ಯವನ್ನು ಪಡೆದೆ. ಆದ್ದರಿಂದ ನಿನಗೆ ತುಂಬ ಪುಣ್ಯ ಬಂದಿದೆ. ಹೀಗೆ ಹೇಳಿ ಗಂಗೆ ಆ ಮಗುವನ್ನು ತೆಗೆದುಕೊಂಡು ಅದೃಶ್ಯಳಾದಳು. ಶಂತನು ಭಾರವಾದ ಹೃದಯದಿಂದ ಅರಮನೆಗೆ ಹಿಂತಿರುಗಿದ. ಇದಾಗಿತ್ತು ನಮ್ಮ ಈ ವಾರದ ಶಂತನು ಮತ್ತು ಗಂಗೆಯ ವಿವಾಹದ ಕತೆ.